ಇದರಲ್ಲಿ ಕೆಲವು ಕಾಲ್ಪನಿಕ ಸನ್ನಿವೇಶಗಳಿದ್ದು ಯಾರದೇ ಭಾವನೆಗಳಿಗೆ ಧಕ್ಕೆ ತರುವುದು ನಮ್ಮ ಉದ್ದೇಶವಲ್ಲ. ನಾಳೆ ನಮ್ಮೂರ್ ಜಾತ್ರೆ ಅಲ್ವೇನೋ, ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಬಿಲ್ಪತ್ರೆ ತಗೊಂಡು ಹೋಗ್ಬೇಕು, ಮರಿಬೇಡ. ಬಿಲ್ಪತ್ರೆನಾ? ಯಾಕೆ? ಶಿವನಿಗೆ ಬಿಲ್ಪತ್ರೆ ಅಂದ್ರೆ ಇಷ್ಟ ಕಣೋ, ಅದಕ್ಕೆ. ನಿನಗೆ ಇವೆಲ್ಲ ಏನು ಗೊತ್ತು? ನನಗೆ ಚಿಕ್ಕವನಿದ್ದಾಗಿಂದ ಈ ತರ ಎಷ್ಟೋ ಕಥೆಗಳು ನಮ್ಮ ಅಜ್ಜಿ ನನಗೆ ಹೇಳಿದ್ದಾರೆ ಕಣೋ. ಬರೀ ದ್ವಾಪರ ಯುಗ ಅಲ್ಲ, ತ್ರೇತಾಯುಗ ಅಲ್ಲ, ಮತ್ತೆ ಸತ್ಯಯುಗದಲ್ಲೂ ಕೂಡ ಆಗಿರೋ ಕಥೆಗಳ ಬಗ್ಗೆ ನನಗೆ ಹೇಳಿದ್ದಾರೆ. ಹೌದಾ? ಸತ್ಯಯುಗದಲ್ಲಿ ಏನಾಯ್ತು? काशिकापुराधिनाथ कालभैरवं भजे भानुकोटिभास्वरं भवाब्धितारकं परं नीलकण्ठगच्छितार्थदायकं त्रिलोचनं कालकालमम्बुजाशमक्षशूलमक्षरं काशिकापुराधिनाथ कालभैरवं भजे ಸತಿ ಮದುವೆಗೆ ಅವ್ರ ಅಪ್ಪಂದು ವಿರೋಧ ಇತ್ತು. ಆದರೆ ಮುಂದಿನ ಜನ್ಮದಲ್ಲಿ ಸತಿ ಪಾರ್ವತಿಯಾಗಿ ಹುಟ್ಟಿ ಬಂದು ಮತ್ತೆ ಶಿವನ್ನ ಒಲಿಸ್ಕೊಂಡು ಮದುವೆ ಆಗ್ತಾಳೆ. ಒಂದ್ಸಲ ಒಬ್ಬ ರಾಕ್ಷಸ ಘೋರ ತಪಸ್ಸನ್ನು ಆಚರಿಸ್ತಾ ಇರ್ತಾನೆ. ಆವಾಗ ಶಿವ ಅಲ್ಲಿಗೆ ಬಂದು ಅವನ ತಪಸ್ಸಿಗೆ ಒಲಿದು 3 ಬಲಿಷ್ಠಶಾಲಿ ಮಕ್ಕಳನ್ನ ವರ ರೂಪದಲ್ಲಿ ಕೊಡ್ತಾನೆ. ಅವರ ಹೆಸರು ಕಾರ, ಕರಾಳ, ಶಾರ್ದೂಲ.
ರಾಕ್ಷಸರು ತುಂಬಾ ಕ್ರೂರಿಗಳು. ಅವರು ದೇವಿ ಪಾರ್ವತಿಯ ಮೇಲೆ ಕೆಟ್ಟ ಕಣ್ಣು ಹಾಕ್ತಾರೆ. ಆಗ ಪಾರ್ವತಿ ಉಗ್ರ ರೂಪಳಾಗಿ ಅವರನ್ನು ಸಂಹಾರ ಮಾಡ್ತಾಳೆ. ಸತ್ಯಯುಗ ಆದಮೇಲೆ ತ್ರೇತಾಯುಗ ತಾನೆ. ತ್ರೇತಾಯುಗದಲ್ಲಿ ಏನೇನಾಯಿತು? ಇದು ರಾಮ ಬಿಲ್ಬೋದಿದ ಕತೆ ತಾನೆ, ನನಗೆ ಗೊತ್ತು. ಇದು ರಾಮನ ಕತೆ ಅಲ್ಲ, ಆ ಧನಸ್ಸಿನ ಕತೆ. ವಿಶ್ವಕರ್ಮರು 2 ಧನಸ್ಸನ್ನ ಸೃಷ್ಟಿ ಮಾಡ್ತಾರೆ. ಒಂದರ ಹೆಸರು ಪಿನಾಕ, ಇದು ಶಿವನಿಗೆ. ಇನ್ನೊಂದು ಸಾರಂಗ, ಅದು ಮಹಾವಿಷ್ಣುವಿಗೆ. ಬ್ರಹ್ಮನ ಸಮ್ಮುಖದಲ್ಲಿ ವಿಶ್ವಕರ್ಮ ಸೃಷ್ಟಿಸಿದ ಅದೇ ಧನುಸ್ಸುಗಳಿಂದ ಶಿವ ಮತ್ತು ವಿಷ್ಣುವಿನ ಯುದ್ಧ ಆಗುತ್ತೆ.
ಯುದ್ಧದಲ್ಲಿ ವಿಷ್ಣುವಿನ ಸಾರಂಗ ಧನಸ್ಸು ಪಿನಾಕ ಧನಸ್ಸಕ್ಕಿಂತ ಪ್ರಬಲವಾಗಿರುತ್ತೆ ಅಂತ ಗೊತ್ತಾಗುತ್ತೆ. ಅದ್ಭುತ! ನಿನ್ನ ಧನುರ್ವಿದ್ಯೆ ನೋಡಿ ನಾನು ಧನ್ಯನಾದೆನು. ಮುಂದೊಂದು ಕಾಲದಲ್ಲಿ ಈ ಧನಸ್ಸನ್ನು ನೀನೇ ಮುರಿಬೇಕು. ರಾಮ ವಿಷ್ಣುವಿನ ಅವತಾರ. ರಾಮ ಮುರಿದಿದ್ದು ಶಿವನ ಧನುಸ್ಸನ್ನ. ಆದರೆ ಶಿವನ ಧನಸ್ಸು ಅಲ್ಲಿಗೆ ಬಂತು? ಶಿವಧನಸ್ಸು ಒಬ್ಬ ಮಹಾಪರಾಕ್ರಮಿ ಹತ್ರ ಇರುತ್ತೆ. ಅದು ಯಾರೆಂದ್ರೆ ಪರಶುರಾಮರು ಆ ಶಿವಧನಸ್ಸನ್ನು ಒಬ್ಬ ಮಹಾನ್ ಶಿವಭಕ್ತನಿಗೆ ಕೊಡಲು ನಿರ್ಧರಿಸುತ್ತಾರೆ. ಹೀಗೆ ಆ ಧನಸ್ಸು ಜನಕ ಮಹಾರಾಜರ ಹತ್ರ ಇರುತ್ತೆ. ಈ ಧನಸ್ಸನ್ನು ನೀನೇ ಮುರಿದು. ಈ ಯುಗದಲ್ಲಿ ಶಿವನ ಇನ್ನೊಬ್ಬ ಮಹಾನ್ ಭಕ್ತ ಇದ್ದ. ಅವನೇ ರಾವಣ. ಅಮ್ಮನ ಹತ್ರ ಅಮ್ಮನ ಕೆಳಗಡೆ ವಿಡಿಯೋ ಮಾಡ್ತಾಳೆ ಅಕ್ಕಂದು ಮುಗಿಬಿಡಿ ಆಮೇಲೆ ಹೋಗೋಣ. ರಾಮ ಯುದ್ಧಕ್ಕೆ ಹೋಗೋ ಮುಂಚೆ ಶಿವನ ತಪಸ್ಸನ್ನ ಮಾಡ್ತಾನೆ. ರಾಮ ಶಿವನ್ ತಪಸ್ಸು ಯಾಕೆ ಮಾಡ್ದ? ರಾವಣ ಒಬ್ಬ ಶಿವನ ಮಹಾನ್ ಭಕ್ತ. ಅಂತಹ ಶಿವನ ಭಕ್ತನ ಜೊತೆ ಯುದ್ಧ ಮಾಡೋಕೆ ಶಿವನ ತಪಸ್ಸು ಅನಿವಾರ್ಯ. ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ ಶಿವಂ ಡಂ 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 ಠಕ್ಕಾದಿನಾದ ನವತಾಂಡವ ಡಂಬರಂ ದಿಮ್ಮಿ ದಗ ದಿಮ್ಮಿ 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 ಸಂಗೀತ ಸಾಹಿತ್ಯ ಸುಮಕಮಲ ಬಂಬರಂ ಋಗ್ವೇದ ಮಾಧ್ಯಂ ಯಜುರ್ವೇದ ವೇದ್ಯಂ ಸಾಮ ಪ್ರಗೀತಂ ಅಧರ್ಮ ಪ್ರಭಾತಂ ಪುರಾಣೇತಿಹಾಸ ಪ್ರಸಿದ್ಧಂ ವಿಶುದ್ಧಂ ಪ್ರಪಂಚೈಕ ಸೂತ್ರಂ ವಿಬುದ್ಧಂ ಸುಸಿದ್ಧಂ ಮಹಾಕಾಲ ಕಾಲಂ ಮಹಾನೀಲಕಂಠಂ ಮಹಾನಂದನಂದಂ ಮಹಾಟಾಟಹಾಸಂ ಜಟಾಜೂಟರಂಗೈಕ ಗಂಗಾ ಸುಚಿತ್ರಂ ಜ್ವಲದ್ಭುಗ್ರನೇತ್ರಂ ಸುಮಿತ್ರಂ ಸುಗೋತ್ರಂ ಮಹಾಕಾಶಭಾಗಂ ಮಹಾಭಾನುಲಿಂಗಂ
ರಾಮ ಈಶ್ವರನ್ ತಪಸ್ ಮಾಡಿದ್ದಕ್ಕೇನಾ ಆ ಜಾಗಕ್ಕೆ ರಾಮೇಶ್ವರಂ ಅಂತ ಹೆಸರು ಬಂದಿರೋದು? ಇದರಿಂದ ನಿನ್ಗೇನು ಅರ್ಥ ಆಯ್ತು? ಎಷ್ಟೇ ಪರಾಕ್ರಮಿಯಾಗಿ ಶಿವನ ವರ ಪಡೆದರೂ ಧರ್ಮದ ದಾರಿಯಲ್ಲಿ ನಡೀಲಿಲ್ಲ ಅಂದರೆ ಅವರ ಅಂತ್ಯ ನಿಶ್ಚಯ. ಧರ್ಮ ಅಂದರೆ ನೆನಪಾಯಿತು. ಧರ್ಮಕ್ಕೆ ಇನ್ನೊಂದು ಉತ್ತಮ ಉದಾಹರಣೆ ಅಂದರೆ ದ್ವಾಪರ ಯುಗ. ಮತ್ತೆ ದ್ವಾಪರ ಯುಗದಲ್ಲಿ ಏನೇನಾಯಿತು? ಈ ಯುಗದಲ್ಲಿ ಅರ್ಜುನ ಶಿವನ ಘೋರ ತಪಸ್ಸನ್ನು ಮಾಡಿ ಪಾಶುಪತಾಸ್ತ್ರವನ್ನು ಪಡೆಯುತ್ತಾನೆ. ಅರ್ಜುನನಿಗೆ ಶಿವನ್ ತಪಸ್ ಮಾಡಕ್ಕೆ ಹೇಳಿದ್ಯಾರು? यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्य परित्राणाय साधूनां विनाशाय च दुष्कृताम् धर्म संस्थापनार्थाय संभवामि युगे युगे। जब जब धर्म को हानि होती है, जब जब अधर्म में वृद्धि होती है, तब तब सत्पुरुषों के उद्धार के लिए, अधर्मियों के विनाश के लिए और धर्म की पुनः स्थापना के लिए मैं ही जन्म लेता हूं। ಪ್ರಣಾಮಗಳು ಮಾಧವ. ಓ ಧನಂಜಯ, ನಿನ್ನ ಬಲವನ್ನು ಹೆಚ್ಚಿಸಿಕೊಳ್ಳಲು ಆ ಪರಶಿವನ ತಪಸ್ಸನ್ನು ಮಾಡು. ಪಾಶುಪತಾಸ್ತ್ರವನ್ನು ನಿನ್ನದಾಗಿಸಿಕೊ. ಆದರೆ ನೆನಪಿರಲಿ, ನಿನ್ನ ಈ ತಪಸ್ಸು ಬಹಳ ಕಠಿಣಕರವಾಗಿರಲಿದೆ.